ಅದು 40% ಇರಬೇಕು. ಯಾರಾದ್ರೂ ಅಂಗಡಿಗಳ ಮುಂದೆ ಕಮ್ಮಿ ಇದ್ದರೆ ದಯವಿಟ್ಟು 1 ತಿಂಗಳು ನಿಮಗೆ ಅವಕಾಶ ಕೊಡ್ತೀವಿ. ಕನ್ನಡವನ್ನು ಪ್ರಧಾನವಾಗಿ ಬರೆಯೋದ್ರ ಮೂಲಕ ನಮ್ಮ ಭಾಷೆಯನ್ನು ನೀವು ವಿಜೃಂಭಿಸಬೇಕು. ಯಾರೇ ಇರಲಿ, ಎಲ್ರಿಗೂ ಅವಕಾಶ ಇದೆ ವ್ಯಾಪಾರ ಮಾಡೋದಕ್ಕೆ, ಬದುಕೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಸರ್ಕಾರದ ನಿಯಮಾವಳಿಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಎಲ್ಲ ಕನ್ನಡ ಪರವಾದಂಥ ಚಟುವಟಿಕೆಗಳನ್ನು ನಾವು ಮಾಡೋದ್ರ ಮೂಲಕ ನಮ್ಮ ಸಂಸ್ಕೃತಿಗೆ, ನಮ್ಮ ಭಾಷೆಗೆ ಗೌರವವನ್ನು ತಂದುಕೊಳ್ಬೇಕಾಗುತ್ತೆ. ಮಾತೃಭಾಷೆ ನಮ್ಮ ಮನೆಯಲ್ಲಿ ತೆಲುಗಿರ್ಬೋದು, ತಮಿಳು ಇರ್ಬೋದು, ಮಲಯಾಳಂ ಇರ್ಬೋದು, ಹಿಂದಿ ಇರ್ಬೋದು, ಮರಾಠಿ ಇರ್ಬೋದು, ಯಾವುದೇ ಭಾಷೆ ಇರಲಿ. ಆದರೆ ಇಲ್ಲಿ ನೆಲೆಸಿರುವಂಥ ಎಲ್ಲ ನಿರ್ಧಾರವಾಗಿ ಕನ್ನಡವನ್ನು ಕಲಿಯೋದ್ರ ಮೂಲಕ ಈ ನಮ್ಮ ಸಂಸ್ಕೃತಿಗೆ, ನಮ್ಮ ನಾಡಿಗೆ ಗೌರವವನ್ನು